आप सबको भी स्वागत है। देखो, हम तो पिछली क्लास में दुनिया में पहला मकान इस पाठ के बारे में अध्ययन कर रहे थे। इस पाठ का लेखक विजय गुप्ता जी का परिचय भी हम तो प्राप्त किया था और उनकी परिचय और उनकी कृतियों के बारे में और उनकी जीवन, उनके शिक्षण और उनका उद्योगों के बारे में अध्ययन किया था। और पूर्वोत्तर भारत में रहने वाला किंद्रू लालिम और किंचा लाली दाम मकान बनाने का तरीका को किस तरह सीखा और सीखने के लिए उन्होंने जंगल की ओर चल पड़े थे। तब उनको रास्ते में दो जानवरों से उनका मुलाकात हुआ था। पहला जानवर है हाथी। हाथी से मिले, तब हाथी को उन्होंने मकान किस तरह बनाना है पूछा, तो तब हाथी ने उनको बताया कि तुम क्या करो, जिस तरह मेरा पैर है ना उसी तरह रहने वाला मजबूत लकड़ियों को काट लो और लंबा रहने वाला लकड़ियों को काट लो, इस तरह बताया था। तब दोस्तों ने उनको आगे क्या करना है पूछा, तो मुझे इतना ही पता है, आगे के बाद मैं नहीं जानता हूँ, उस तरह बताकर हाथी वहाँ से चला जाता है। और आगे चलकर दोस्तों ने सांप से उनका मुलाकात हुआ। तब उन्होंने सांप को नमस्कार किया। तब सांप से भी पूछताछ किया घर को किस तरह बनाना है। हाथी ने हमको बताया कि जिस तरह वो उनका पैर मोटा मजबूत है उसी तरह रहने वाला लकड़ियों को काटने के लिए बताया है। आपको मालूम रहे तो मकान किस तरह बनाना है उसके बारे में आप बताओ, इस तरह बोलने के बाद तब सांप को उन्होंने बताया कि जिस तरह हाथी ने बताया है, जिस तरह उनका पैर मोटा लंबा है उसी तरह का लंबा मजबूत रहने वाला पेड़ों को यानी लकड़ियों को काटने के लिए बताया है। तब आप घर किस तरह बनाना जानते हैं तो हमको बताओ, इस तरह वो दोनों दोस्तों ने उनको पूछा। तो तब सांप ने बताया जिस तरह मैं हूँ उस तरह लकड़ियों को आप क्या करो, काट लो। जिस तरह मैं पतली हूँ उस तरह पतले रहने वाला और लंबा लकड़ियों को काट लो। तब उन्होंने उनको पूछा है कि आगे क्या करना है। तब सांप भी बताता है कि आगे के बाद मैं नहीं जानता हूँ, रीति भरी मैं जानता हूँ, उस तरह बताते हैं। तब दोनों दोस्तों ने आगे चल पड़ता है। आगे चलकर वो घर को किस तरह निर्माण करता है आज हम अध्ययन करेंगे बच्चों। ಮಕ್ಕಳೇ, ನಾವು ಹಿಂದಿನ ತರಗತಿ ಒಳಗೆ ದುನಿಯಾ ಮೇ ಪಹಲಾ ಮಕಾನ್ ಅನ್ನೋ ಈ ಪಾಠದ ಬಗ್ಗೆ ಅಭ್ಯಾಸ ಮಾಡ್ತಿದ್ವಿ। ಈ ಪಾಠದ ಲೇಖಕರು ಡಾಕ್ಟರ್ ವಿಜಯ ಗುಪ್ತಾ ಅವರು, ಅವರೊಂದು ಪರಿಚಯ, ಅವರೊಂದು ಜೀವನ, ಅವರೊಂದು ಶಿಕ್ಷಣ, ಅವರು ಬರೆದಂಥ ಕೃತಿಗಳ ಬಗ್ಗೆ ಅಧ್ಯಯನ ಮಾಡಿದ್ವಿ। ಇವರ ಒಂದು ಪರಿಚಯದ ನಂತರ ನಾವೇನು ಮಾಡಿದ್ವಿ, ಪಾಠ ಪ್ರಾರಂಭ ಮಾಡಿದ್ವಿ। ಪೂರ್ವೋತ್ತರ ಭಾರತದೊಳಗಿರುವಂಥ ಕಾಡು ಜನರಲ್ಲಿ ಒಂದು ಕಥೆ ಇದೆ। ಮನುಷ್ಯ ತನ್ನ ಮನೆಯ ನಿರ್ಮಾಣನ ಪ್ರಾಣಿ ಪಶುಗಳಿಂದ ಕೇಳಿಕೊಂಡು ಏನು ಮಾಡಿದ, ಮನೆ ನಿರ್ಮಾಣ ಮಾಡಿದ ಅನ್ನೋ ಒಂದು ಕಥೆ ಇದೆ। ಈ ಪೂರ್ವೋತ್ತರ ಭಾರತದೊಳಗಿರುವಂಥ ಇಬ್ಬರು ಸ್ನೇಹಿತರು ಯಾರ್ಯಾರು ಅಂದಾಗ ಮಕ್ಕಳು ಈಗಾಗಲೇ ನಿಮ್ಗೆ ಗೊತ್ತು, ಕಿಂದ್ರೂ ಲಾಲಿಮ್ ಅವರು ಕಿಂಚಾ ಲಾಲಿದಾಮ್ ಅನ್ನೋ ಇಬ್ಬರು ಸ್ನೇಹಿತರು ಕೂಡ್ಕೊಂಡು ಏನು ಮಾಡ್ತಾರೆ ಮಕ್ಕಳೇ, ಇಬ್ಬರು ಮನೆ ನಿರ್ಮಾಣ ಮಾಡೋಕ್ಕೆ ಸಿದ್ಧರಾಗಿರ್ತಾರೆ। ಅವರಿಬ್ಬರು ಏನು ಮಾಡ್ತಾರೆ ಮಕ್ಕಳೇ, ಮನೆ ಮಾಡ್ಬೇಕಂತ ನಿರ್ಧಾರ ಮಾಡಿರ್ತಾರೆ, ಆದ್ರೆ ಮನೆ ಯಾವ ರೀತಿ ಮಾಡ್ಬೇಕು ಅನ್ನೋದು ಅವ್ರಿಗೆ ಗೊತ್ತಿರೋದಿಲ್ಲ। ಆ ಕಾರಣದ ಮನೆ ನಿರ್ಮಾಣಕ್ಕೆ ಅವ್ರು ಏನು ಮಾಡ್ತಾರೆ, ಕಾಡಿನೊಳಗೆ ಹೊಕ್ಕಾರ ಮಕ್ಕಳೇ। ಕಾಡಿನೊಳಗೆ ಹೋಗಿ ಅಲ್ಲಿರುವಂಥ ಪಶು ಪಕ್ಷಿಗಳಿಗೆ ಕೇಳ್ಕೊತಾರ। ಮೊದಲನೇದಾಗಿ ಅವ್ರಿಗೆ ದಾರಿಯೊಳಗೆ ಸಿಕ್ಕಂಥ ಪ್ರಾಣಿ ಯಾವುದು ಅಂದಾಗ ಆನೆ ಭೇಟಿ ಆದ್ಕೊಂಡು ಅವರು ಆನೆಗೆ ನಮಸ್ಕಾರ ಮಾಡ್ತಾರೆ। ನಮಸ್ಕಾರ ಮಾಡಿ ನಾವು ಮನೆ ನಿರ್ಮಾಣ ಮಾಡ್ಬೇಕಂತ ಮಾಡೀವಿ, ಯಾವ ರೀತಿ ಮನೇನ ನಿರ್ಮಾಣ ಮಾಡಬೇಕು ನಿಮಗೇನಾದರೂ ಗೊತ್ತಿದ್ರೆ ತಿಳಿಸ್ಕೊಡಿ ಅಂದಾಗ ಆನೆ ಹೇಳ್ತೈತಿ, ನೀವು ಒಂದು ಕೆಲಸ ಮಾಡಿರಿ, ಅದೇನು ದೊಡ್ಡದಲ್ಲ, ನನ್ನ ಕಾಲುಗಳು ನೋಡ್ರಿ ಎಷ್ಟೊಂದು ಮಜಬೂತ್ ಅದಾವು, ಸದೃಢ ಅದಾವು, ಅಂತ ಇರುವಂಥ ಕಟ್ಟಿಗೆಗಳನ್ನ ಏನು ಮಾಡಿ ನೀವು ಕಡಿಯಿರಿ ಅಂತ ಹೇಳಿದಾಗ ಮುಂದೆ ಏನು ಮಾಡಬೇಕು ಅಂತ ಮತ್ತೆ ಆ ಸ್ನೇಹಿತರು ಪ್ರಶ್ನೆ ಹಾಕಿದಾಗ, ಇಲ್ಲ ನನಗೆ ಇಷ್ಟ ಗೊತ್ತೈತಿ, ಮುಂದಿನ ವಿಚಾರ ನನಗೆ ತಿಳಿದಿಲ್ಲ ಅಂತಂದು ಆನೆ ಹೇಳ್ತೈತಿ। ಆಗ ಮತ್ತೆ ಸ್ನೇಹಿತರು ಮತ್ತೆ ಮುಂದೆ ಹೋಗ್ತಾರೆ। ಮುಂದೆ ಹೋದಾಗ ದಾರಿ ಮಾರ್ಗದೊಳಗೆ ಅವ್ರಿಗೆ ಹಾವು ಸಿಗ್ತೈತಿ। ಹಾವು ಸಿಕ್ಕಾಗ ಮತ್ತೆ ಹಾವಿಗೆ ನಮಸ್ಕಾರ ಮಾಡ್ತಾರೆ। ಸಹೋದರ, ನಾವೇನು ಮಾಡ್ಬೇಕಂತ ಮಾಡೀವಿ, ಮನೆ ನಿರ್ಮಾಣ ಮಾಡ್ಬೇಕಂತ ಮಾಡೀವಿ, ನಿನಗೇನಾದರೂ ಗೊತ್ತಿದ್ರೆ ಹೇಳು। ಆನೆ ನಮಗೇನು ಹೇಳ್ತು, ತಾವು ಎಷ್ಟೊಂದು ಅದ್ರ ಕಾಲುಗಳು ಎಷ್ಟೊಂದು ಸದೃಢವಲ್ಲ ಅಂಥ ಕಟ್ಟಿಗಳನ್ನ ಕಡಿ ಅಂತ ಹೇಳ್ತು। ಅದ್ರ ಮುಂದಿನ ಬಾತು ಅವ್ರಿಗೆ ಅದಕ್ಕೆ ಏನೋ ಗೊತ್ತಿಲ್ಲ ಅಂತ, ಆ ಕಾರಣದ ನಿನಗೇನಾದರೂ ಗೊತ್ತಿದ್ರೆ ಹೇಳು ಅಂದಾಗ ಆ ಹಾವು ಅವ್ರು ಹೇಳ್ತೈತಿ, ನೋಡಿರಿ ನೀವು ಒಂದು ಕೆಲಸ ಮಾಡಿರಿ,
ನನ್ನ ಹಾಗಿರುವಂಥ ತಿಳುವಾದಂಥ ಕಟ್ಟಿಗಳನ್ನ ಏನು ಮಾಡಿರಿ, ಕಡೀರಿ, ಕಡಿದು ಮನೆ ನಿರ್ಮಾಣ ಮಾಡ್ಕೋಬೋದು ನೀವು ಅಂತಂದು ಹೇಳಿದಾಗ, ಹೌದು ಅದು ಹೇಗೆ ನಿರ್ಮಾಣ ಮಾಡಬೇಕು ಅಂತ ಮತ್ತೆ ಸ್ನೇಹಿತರು ಕೇಳಿದಾಗ, ನನಗೂ ಇಷ್ಟ ಗೊತ್ತೈತಿ, ಮುಂದೆ ಏನು ಮಾಡ್ಬೇಕು ಅನ್ನೋದು ನನಗೆ ಗೊತ್ತಿಲ್ಲ ಅಂತಂದು ಮತ್ತೆ ಹಾವು ಹೇಳ್ತದೆ ಮಕ್ಕಳೇ. ಹಾಗಾದ್ರೆ ಆ ಇಬ್ಬರು ಸ್ನೇಹಿತರು ಮನೆ ನಿರ್ಮಾಣ ಮಾಡಿದ್ರು ಇಲ್ಲೋ ಅನ್ನೋದನ್ನು ಇವತ್ತು ನಾವು ಅಧ್ಯಯನ ಮಾಡೋದು ಮಕ್ಕಳೇ. आगे देखिए वहाँ दोनों दोस्त और आगे बढ़े। रास्ते में सड़क किनारे उन्हें एक भैंस खड़ी मिली। देखो, दोनों दोस्त और आगे बढ़े, रास्ते में सड़क किनारे उन्हें एक भैंस खड़ी मिली। ಇಬ್ಬರು ಸ್ನೇಹಿತರು ಹೊಂಟ್ರು ಮಕ್ಕಳೇ. ಇಬ್ಬರು ಸ್ನೇಹಿತರು ಮುನ್ನುಗ್ಗಿ ಸಾಕೊಂತ ಹೊಂಟ್ರು. ಆದರೆ ದಾರಿ ಮಾರ್ಗದೊಳಗೆ ಆ ಒಂದು ಅವರಿಗೆ ದಾರಿಯ ಒಂದು ಮಾರ್ಗದೊಳಗೆ ಆ ಒಂದು ಕಿನಾರೆ ಒಂದು ಸಣ್ಣ ಒಂದು ಕೆರೆ ದಂಡೆಯ ಸಮೀಪ ಏಕ್ ಭೈಂಸ್ ಕಡೀತಿ, ಅಲ್ಲೊಂದು ಎಮ್ಮೆ ನಿಂತಿತ್ತು. भैंस का भैंसा मर गया था। देखो, भैंस का भैंसा मर गया था। ಎಮ್ಮೆಯ ಒಂದು ಪತಿ ಕ್ವಾಣ ಅಲ್ಲಿ ಏನಾಗಿತ್ತು, ತೀರ್ಕೊಂಡಿತ್ತು. आपको ये मालूम रहना चाहिए कि भैंस स्त्रीलिंग है, भैंसा पुल्लिंग है। भैंस स्त्रीलिंग है, भैंसा पुल्लिंग है। भैंसे का मांस दूसरे जानवर खा गए थे। देखो, भैंसे का मांस को वहाँ दूसरे जानवर खा गए थे। ಆ ಒಂದು ಕ್ವಾಣದ ಒಂದು ಇಡೀ ಒಂದು ಶರೀರದ ಒಂದು ಮಾಂಸನ ಅಲ್ಲಿರುವಂಥ ಕಾಡು ಪ್ರಾಣಿಗಳೆಲ್ಲ ಏನು ಮಾಡಿದ್ವು, ಹರ್ಕೊಂಡು ತಿಂದುಬಿಟ್ಟಿದ್ವು. ಖಾಲಿ ಪಂಜರ್ ಪಡಾತಾ. देखो, सिर्फ उस भैंसा के वहाँ पंजर पड़ाता. ಆ ಒಂದು ಕ್ವಾಣ ಸತ್ತಿತ್ತಲ್ಲ, ಅದರ ಒಂದು ಎಲ್ಲ ಮಾಂಸಗಳನ್ನ ಎಲ್ಲ ಕಾಡು ಪ್ರಾಣಿಗಳು ಹರ್ಕೊಂಡು ತಿಂದು ಖಾಲಿ ಮಾಡಿಬಿಟ್ಟಿದ್ವು. ಕೇವಲ ಅಲ್ಲಿ ಏನಿದ್ದು ಎಲುಬು ಮೂಳೆಗಳು ಅಲ್ಲೇ ಬಿದ್ದಿದ್ದು ಮಕ್ಕಳೇ. भैंस उसके पास खड़ी दुख मना रही थी। देखो, भैंस उसके पास खड़ी दुख मना रही थे। उनके पास यानी उनके अस्थि पंजर के पास खड़ी होकर वो दुख मना रही थी. ಆ ಒಂದು ಎಮ್ಮೆ ಆ ಕ್ವಾಣನ ಒಂದು ಅಸ್ಥಿ ಪಂಜರ ಕಡೆ ನಿಂತ್ಕೊಂಡು ಏನು ಮಾಡತ್ತಿತ್ತು, ಕಣ್ಣೀರು ಸುರಿಸಾವಂತಿತ್ತು ಮಕ್ಕಳೇ. दोनों दोस्त भैंस के सामने पहुँचे. देखो, दोनों दोस्तों ने भैंस के सामने पहुँचे. ಇಬ್ಬರು ಸ್ನೇಹಿತರು ಆ ಒಂದು ಎಮ್ಮೆಯ ಕಡೆ ಹೋದ್ರು ಮಕ್ಕಳೇ. उसे नमस्कार किया और बोले. देखो, भैंस को उन्होंने दोनों दोस्तों ने नमस्कार किया और उनको बोले वो दोनों ने. ಆ ಒಂದು ಸ್ನೇಹಿತರು ಎಮ್ಮೆಗೆ ನಮಸ್ಕಾರ ಮಾಡಿದ್ರು. ನಮಸ್ಕಾರ ಮಾಡಿ ಕೇಳಿದ್ರು ಮಕ್ಕಳೇ, भैंस बहन हम लोग मकान बनाना चाहते हैं. देखो, उन्होंने उनको बताया, भैंस बहन हम दोनों ने मकान बनाना चाहते हैं. आप बता सकते हैं कि कैसे बनाया जाता है. देखो, उनको उन्होंने पूछा, आप बता सकते हैं कि कैसे बनाया जाए, घर को किस तरह बनाया जाता है, इसके बारे में आप जानते हैं तो हम लोगों को बताइए. इस तरह दोनों दोस्तों ने भैंस को पूछे. ಅವರಿಬ್ಬರು ಕೇಳಿದ್ರು, ಸಹೋದರಿ, ನಾವು ಮನೆ ನಿರ್ಮಾಣ ಮಾಡ್ಬೇಕಂತ ಮಾಡೀವಿ, ನಿನಗೇನಾದರೂ ತಿಳಿದಿದ್ರ, ಮನೆ ನಿರ್ಮಾಣದ ಬಗ್ಗೆ ವಿಷಯ ತಿಳಿದಿದ್ರ ಸ್ವಲ್ಪ ಹೇಳು ಅಂತಂದು ಆ ಒಂದು ಎಮ್ಮಿಗೆ ಆ ಇಬ್ಬರು ಸ್ನೇಹಿತರು ಕೇಳ್ತಾರೆ ಮಕ್ಕಳೇ. हाथी ने बताया कि इतने मोटे और मजबूत गोले पेड़ों से काट लो जितनी उसके पैर है. देखो, हाथी ने हमको बताया मोटे और मजबूत गोले पेड़ों को काट लो जितने उसके पैर है. ಎಷ್ಟೊಂದು ಆ ಒಂದು ಆಣಿ ಹೇಳ್ತು ನಮ್ಗೆ, ಎಂಥ ಒಂದು ಕಟ್ಟಿಗೆಗಳನ್ನು ಕಡಿ ಅಂತ ಹೇಳ್ತು, ಒಂದು ದಪ್ಪಾಗಿರುವಂಥ ಮತ್ತು ಸದೃಢವಾಗಿರುವಂಥ ಒಂದು ಕಟ್ಟಿಗೆಗಳನ್ನ ಆಣಿ ಕಡಿಯಲು ನಮ್ಗೆ ಹೇಳ್ತು ಅಂತ ಹೇಳ್ತೈತಿ. सांप ने कहा कि ऐसी लंबी और पतली लकड़ियों को काट लो जैसे वहाँ खुद है. देखो, सांप ने हमको बताया जिस तरह सांप लंबा और पतली है, उसी तरह का पतला है, उसी तरह का पतली है, उस तरह लकड़ियों को काटने के लिए वो भी बताया है. ಮತ್ತದೇ तो ಆ ಒಂದು
ಹಾವು ಹೇಳುತ್ತೆ ನಮ್ಗೆ ತಾ ಎಷ್ಟೊಂದು ಉದ್ದ ಮತ್ತು ತಿಳುವಾಗಿದ್ದೇನಲ್ಲ ಅಂತ ತಿಳುವಾಗಿರುವಂಥ ಒಂದು ಕಟ್ಟಿಗಳನ್ನ ಕಡಿಯೋಕೆ ಹಾವು ನಮಗೆ ಹೇಳ್ತು ಅಂತಂದು ಹೇಳಿದ್ರು ಅವರು. उसके आगे की बात ना हाथी बता पाया ना सांप. देखो आगे क्या करना है उसके बारे में. हाथी ना बताया ना सांप ने बताया. ಮುಂದೆ ಏನು ಮಾಡಬೇಕು ಅನ್ನೋದು ಆ ಆನೆರ ಹೇಳಿಲ್ಲ, ಹಾವರ ಹೇಳಿಲ್ಲ. ನಿನಗೇನಾದರೂ ಗೊತ್ತಿದ್ರ ಸಹೋದರಿ ನೀ ಹೇಳು ಅಂತಂದು ಆ ಇಬ್ಬರು ಸ್ನೇಹಿತರು ಎದುರು. बेचारे दोनों को रत्ती भर पता नहीं. देखो आगे का बात उन दोनों को पता नहीं. ಮುಂದೆ ಏನು ಮಾಡಬೇಕು ಅನ್ನೋದು ಆ ಇಬ್ಬರಿಗೂ ತಿಳಿದಿಲ್ಲ. ನಿನಗೇನಾದರೂ ಗೊತ್ತಿದ್ರೆ ಹೇಳು ಅಂತಂದು ಮತ್ತೆ ಅವರಲ್ಲಿ ಹೇಳಿದ್ರು ಮಕ್ಕಳೇ. भैंस ने दोनों दोस्तों को अपने भैंसे का पंजर दिखाया. देखो भैंस ने दोनों दोस्तों को अपने भैंसे के पंजर दिखाया. ಆ ಒಂದು ಎಮ್ಮೆ ತನ್ನ ಒಂದು ಕ್ವಾಣದ ಒಂದು ಅಸ್ಥಿ ಪಂಜರಗಳನ್ನು ತೋರಿಸಿ ಹೇಳ್ತು, ಬೋಲಿ ಹೇಳ್ತು. ಏನಂತ ಹೇಳ್ತು ನೋಡ್ರಿ. जैसे इन पत्थर में 4 पैरों पर हड्डियाँ पड़ी है, उसी तरह 4 मोटे गोले ज़मीन में गाड़ कर उन पर पतली और लंबी लकड़ियों से चप्पर का पंजर बना लो. देखो आगे उन्होंने बताया कि किस तरह यहाँ भैंसा का पंजर गिरा है, उसी तरह उसके पैर वहाँ पड़ा है, उसी तरह रहने वाला 4 मोटे गोले ज़मीन में गाड़ कर उन पर पतली और लंबी लकड़ियों से क्या करो, चप्पर का पंजर बना लो. जिस तरह वहाँ भैंसा का पंजर गिरा था, उसी तरह का 4 लकड़ियों को ज़मीन में क्या करो, गाड़ कर खड़ा रहो. बाद में उसे पतली और लंबी लकड़ियों को जिस तरह भैंसा की हड्डियाँ वहाँ चप्पर जैसे गिरा है, उसी तरह क्या करो तुम भी उसे जमा करो. इस तरह सांप ने उनको जवाब दिया. ಮತ್ತು ಆ ಒಂದು ಎಮ್ಮೆ ಹೇಳ್ತವ್ರಿಗೆ ಸ್ನೇಹಿತರೆ, ಆ ಒಂದು ಕೋಣನ ಒಂದು ಅಸ್ಥಿ ಪಂಜರ ಬಿದ್ದಿದೆಯಲ್ಲ, ಆ ಅಸ್ಥಿ ಪಂಜರ ನೋಡಿರಿ ನೀವು 4 ದಪ್ಪಾದಂಥ ಒಂದು ಕಟ್ಟಿಗಳನ್ನ ಏನು ಮಾಡಿರಿ, 4 ದಿಕ್ಕಿಗೆ ಫಸ್ಟ್ಗೆ ಏನು ಮಾಡಿರಿ ಹೋಗಿರಿ. ತದನಂತರ ನೀವೇನು ಮಾಡಿರಿ, ಈ ಅಸ್ಥಿ ಪಂಜರಗಳನ್ನ ನೋಡಿರಿ. ಈ ಅಸ್ಥಿ ಪಂಜರ ಇರುವಂಗೆ ತಿಳುವಾದಂಥ ಕಟ್ಟಿಗಳನ್ನ ಚಪ್ಪರದ ಒಂದು ಆಕಾರದವಾಗಿ ಏನು ಮಾಡಿರಿ ಹೆಣೀರಿ ಅಂತಂದು ಆ ಒಂದು ಎಮ್ಮೆ ಆ ಇಬ್ಬರು ಸ್ನೇಹಿತರಿಗೆ ಹೇಳ್ತು ಮಕ್ಕಳೇ. ಮುಂದೇನಾದ್ರು ನೋಡ್ರಿ. दोनों ने पूछा इसके बाद क्या करना पड़ेगा. देखो दोनों ने उनको पूछा इसके बाद क्या करने पड़ेगा. ಇದಾದ ನಂತರ ಮತ್ತೇನು ಮಾಡಬೇಕು ಹೇಳ್ರಿ ಅಂತ ಕೇಳಿದಾಗ ಅವಾಗ ನೋಡ್ರಿ, भैंस ने उत्तर दिया आगे की बात नहीं जानता, मैं नहीं जानती, मुझे रत्ती भर पता नहीं. देखो आगे उन्होंने बताया, भैंस ने उत्तर दिया आगे के बात मैं नहीं जानती, मुझे रत्ती भर पता नहीं. ಮತ್ತು ಅದೇ ಹೇಳ್ತು, ಮುಂದಿನ ಮಾತು ನನಗೆ ಗೊತ್ತಿಲ್ಲ, ಇಷ್ಟ ನನಗೆ ಗೊತ್ತಿರೋದು, ಈ ಮುಂದೆ ಏನು ಮಾಡ್ಬೇಕು ಅನ್ನೋದು ನನಗೆ ತಿಳಿದಿಲ್ಲ, ನೀವು ಯಾರಿಗಾರ ಕೇಳ್ಕೊರಿ ಅಂತಂದು ಆ ಒಂದು ಎಮ್ಮೆ ಆ ಇಬ್ಬರು ಸ್ನೇಹಿತರಿಗೆ ಹೇಳ್ತು ಮಕ್ಕಳೇ. ಮುಂದೇನಾಯ್ತು ನೋಡ್ರಿ. तब दोनों दोस्तों ने आगे बढ़े. देखो उनका जवाब पाकर दोस्तों ने आगे बढ़े. ಈ ಒಂದು ನನಗೆ ಇಷ್ಟ ಗೊತ್ತಿದೆ ನನಗೆ ಗೊತ್ತಿಲ್ಲ ಅಂದಾಗ ಆ ಒಂದು ಇಬ್ಬರು ಸ್ನೇಹಿತರು ಏನು ಮಾಡಿದ್ರು, ಆ ಒಂದು ಮಾತುಗಳನ್ನು ಕೇಳಿ ಮತ್ತೆ ಮುಂದೆ ಹೊಂಟರು. रास्ते में एक तालाब मिला. देखो उन दोनों दोस्तों को रास्ते में एक तालाब मिला. ಆ ಒಂದು ಇಬ್ಬರು ಸ್ನೇಹಿತರಿಗೆ ದಾರಿಯ ಮಾರ್ಗದೊಳಗೆ ಒಂದು ಕೆರೆ ಸಿಕ್ತು, ಒಂದು ಹೊಂಡ ಸಿಕ್ತು ಅಂತ ಹೇಳ್ಬೋದು ಮಕ್ಕಳೇ. तालाब में एक बहुत बड़ी मछली तैर रही थी. देखो तालाब में वहाँ एक बहुत बड़ी मछली वहाँ तैर रही थी. ಆ ಒಂದು ಕೆರೆ ಒಳಗೆ ಒಂದು ದೊಡ್ಡದಾದಂಥ ಒಂದು ಮೀನು ಏನು ಮಾಡ್ತಿತ್ತು, ಅಲ್ಲೇ ಈಜಾಡ ಕುಂತಿತ್ತು ಮಕ್ಕಳೇ. ನಿಮಗೂ ಈಜಾಡೋದು ಇಷ್ಟ? ನೀವು ಎಲ್ಲಾರ ಈಗೆಲ್ಲ ಏನೈತಿ ಲಾಕ್ಡೌನ್ ಆಗಿ ನಿಮ್ಮಲ್ಲಿ ಇರುವಂಥ ಒಂದು ಸ್ವಿಮ್ಮಿಂಗ್ ಪೂಲ್ಗಳನ್ನ ಎಲ್ಲ ಏನು ಮಾಡ್ಯಾರ, ಬಂದ್ ಮಾಡಿದಾರ. ಇಲ್ಲಾಂದ್ರೆ ನೀವು ಎಲ್ಲ ಏನು ಮಾಡ್ತೀರಿ, ಸಂಡೇಕೊಮ್ಮೆ ಹೋಗಿ ಸ್ವಿಮ್ಮಿಂಗ್ ಪೂಲ್ದೊಳಗೆ ಆರಾಮಾಗಿ ಈಜಾಡಿ ಬರ್ತಿದ್ರಿ. ಇವತ್ತು ಏನಾಗ್ಬಿಟ್ಟಿದೆ, ಅಥವಾ ನಿಮ್ಮ ಹಳ್ಳಿ ಒಳಗೆ ಇರುವಂಥ ಕೆರೆಗಳೊಳಗೆ ಅಥವಾ ಹೊಂಡದೊಳಗೆ ಈಜಾಡ್ತಿದ್ರಿ. ಈಗೆಲ್ಲ ಕೊರೋನಾ ಬಂದು ಏನಾಗ್ಬಿಟ್ಟೈತಿ, ಅದೆಲ್ಲ ಸ್ಟಾಪ್ ಆಗಿದೆ ಮಕ್ಕಳೇ. ನಾವೆಲ್ಲ ಮನೆಯೊಳಗೆ ಸ್ನಾನ ಗೀನ ಮಾಡಿ ಬರೋದು ಆಗಿದೆ. ಇಲ್ಲಾಂದ್ರೆ ನಾವೆಲ್ಲ ಸ್ವಿಮ್ಮಿಂಗ್ ಪೂಲಿಗೆ ಕೆರೆಗೆ ಹೋಗಿ ಈಜಾಡಿ ಬರ್ತಿದ್ವಿ. ಈಗೆಲ್ಲ ಅದು ಏನಾಗಿದೆ ಮಕ್ಕಳೇ, ಸ್ಟಾಪ್ ಆಗಿದೆ. ಅಂಥ ಒಂದು ಕೆರೆ ಒಳಗೆ ಒಂದು ದೊಡ್ಡದಂಥ ಮೀನು ಈಜಾಡುವಂತಿತ್ತು ಮಕ್ಕಳೇ.
ಮುಂದೇನಾಯ್ತು ನೋಡ್ರಿ. दोनों दोस्त ठीक ठहर गया. देखो दोनों दोस्त मछली को देखकर वहीं ठहर गए. फिर दोनों ने मछली के पास जाकर नमस्कार किए और बोले. देखो दोनों दोस्त आगे मछली को भी उन्होंने नमस्कार किया और उन्होंने उनसे पूछने लगा मत और क्या चल मर्दरो, हम लोग मकान बनाना चाहते हैं. देखो हम लोग मकान बनाना चाहते हैं. हाथी कहता है कि उसके पैर जैसे मोटे और मजबूत लकड़ी के गोले पेड़ों से काट लो. और सांप ने बताया कि जैसे वहाँ उसी पतली और लंबी लकड़ियों को काट लो. भैंस ने यहाँ दिखाया दिया कि इन दोनों किस्म की लकड़ियों को कैसे जमाया जाए. उसके आगे की बात उन लोगों में किसी को भी न पता नहीं, कोई रत्ती भर भी नहीं जानता. देखो आगे यहाँ बता दें कि दोनों दोस्तों ने उस मछली को प्रणाम किया और उन्होंने उनको मकान किस तरह बनाना है हमको हाथी ने बताया कि जिस तरह हाथी का पैर है उसी तरह का मजबूत रहने वाला लकड़ियों को काटने के लिए, मोटा और मजबूत लकड़ियों को काटने के लिए हाथी ने हमको बताया. और सांप ने बताया कि जिस तरह सांप है पतली और लंबी रहने वाला लकड़ियों को काटने के लिए वो बताया. और इसके बाद हमको भैंस ने बताया कि भैंस ने दिखाया दिया कि दोनों की किस्म की लकड़ियों को कैसे जमाया को. इसके आगे की बात उन तीनों को भी पता नहीं है. जिस तरह भैंसा की चप्पर है उसी तरह चप्पर बनाने के लिए वो बताया, मगर उसके बाद क्या करना है वो तीनों को भी पता नहीं. तुमको पता रहे तो बताओ. इस तरह मछली को दोनों दोस्त ने पूछा. मत ಕೇಳಿದ್ರು ಆನೆ ಆಯಿತು ತನ್ನ ಹಂಗ ಇರುವಂಥ ಮಜಬೂತ ಮತ್ತು ಸದೃಢವಾಗಿರುವಂಥ ಕಟ್ಟಿಗೆ ಕಡಿ ಅಂತ ಹೇಳ್ತು. ಹಾವು ಹೇಳ್ತು ತನ್ನ ಹಂಗ ಉದ್ದಾಗಿ ಮತ್ತು ತಿಳುವಾಗಿರುವಂಥ ಕಟ್ಟಿಗೆಗಳನ್ನ ಕಡಿ ಅಂತ ಹೇಳ್ತು. ಇನ್ನು ಆ ಒಂದು ಎಮ್ಮೆ ಹೇಳ್ತು ತನ್ನ ಒಂದು ಅಸ್ಥಿ ಪಂಜರ ಐತಲ್ಲ ಅಸ್ಥಿ ಪಂಜರ ಹಂಗೆ 4 ದೊಡ್ಡ ಕಟ್ಟಿಗೆಗಳನ್ನ ಏನು ಮಾಡು ನೆಲದೊಳಗೆ ಹೋಗಿಪ್ಪ, ಆಮೇಲೆ ಚಪ್ಪರದ ಆಕಾರವಾಗಿ ತಿಳುವಾದಂಥ ಕಟ್ಟಿಗೆಗಳನ್ನ ಬಿಗಿ. ಮುಂದೇನು ಮಾಡ್ಬೇಕು ಅನ್ನೋದು ಹೇಳಿಲ್ಲ. ನಿಮಗೇನಾದರೂ ಗೊತ್ತಿದ್ರೆ ಹೇಳ್ರಿ ಅಂತಂದು ಆ ಸ್ನೇಹಿತರು ಆ ಒಂದು ಮೀನಕ್ಕೆ ಹೇಳ್ತಾರೆ. ಮಕ್ಕಳೇ ಆ ಮೀನು ಏನು ಹೇಳ್ತಿತ್ತು ನೋಡ್ರಿ. मछली ने कहा आप लोग जरा मेरी पीठ की पट्टियाँ ध्यान से देख लो. देखो आगे उन्होंने बताया कि आप लोग जरा मेरी पीठ की पट्टियों को ध्यान से देख लो. ನೀವು ಸ್ವಲ್ಪ ನನ್ನ ಒಂದು ಬೆನ್ನಿನ ಮೇಲೆ ಇರುವಂಥ ಪಟ್ಟಿಗಳನ್ನ ಲಕ್ಷ್ಯ ಕೊಟ್ಟು ನೀವು ನೋಡ್ರಿ. फिर पेड़ों से बहुत सी पत्तियों तोड़ लो. इन पत्तियों को छप्पर पर उसी तरह जमा दो जैसी मेरी पीठ पर पट्टियाँ हैं. देखो आगे मछली ने उनको बताया कि आप जरा मेरी पीठ की पट्टियों को क्या करो ध्यान से देख लो. ನನ್ನ ಒಂದು ಬೆನ್ನಿನ ಮೇಲೆ ಇರುವಂಥ ಪಟ್ಟಿಗಳನ್ನ ಸ್ವಲ್ಪ ಏನು ಮಾಡಿರಿ ನೀವು ಗಮನ ಹರಿಸಿ ನೋಡ್ರಿ. फिर पेड़ों से बहुत पत्तियाँ तोड़ लो. बाद में पेड़ों से क्या करो पत्ताओं को तोड़ लो. ಬಹಳಷ್ಟು ಏನು ಮಾಡಿರಿ ಎಲೆಗಳನ್ನ ನೀವೆಲ್ಲ ಹರ್ಕೋರಿ. इन पत्तियों को छप्पर पर उसी तरह जमा दो जैसी मेरी पीठ पर पट्टियाँ है. ನೀವು ಆ ಒಂದು ನನ್ನ ಬೆನ್ನಿ ಮೇಲೆ ಇರುವಂಥ ಪಟ್ಟಿಗಳನ್ನ ಗಮನಿಸಿರಿ. ನೀವು ಯಾವ ರೀತಿಯಾಗಿ ಅಸ್ಥಿ ಪಂಜರ ಹೆಣದಿರ್ತೀರಲ್ಲ ಅದ್ರ ಮ್ಯಾಗ ನೀವು ಗಿಡಗಳಿಂದ ಏನು ಮಾಡಿರಿ ಎಲೆಯನ್ನು ಹರ್ಕೋರಿ. ಬಹಳಷ್ಟು ಎಲೆಗಳನ್ನ ಹರ್ಕೋರಿ. ಆ ಎಲೆಗಳನ್ನೆಲ್ಲ ಹೆಂಗೆ ಜಮಾ ಮಾಡಿರಿ ನನ್ನ ದುಬ್ಬದ ಮ್ಯಾಗಿರುವಂಥ ಪಟ್ಟಿಗಳದಾವಲ್ಲ ಆ ಪಟ್ಟಿ ಹಂಗೆ ಏನು ಮಾಡಿರಿ ನೀವು ಎಲ್ಲ ಒಂದು ಪಟ್ಟಿಗಳ ಮ್ಯಾಗ ಆ ಒಂದು ಅಸ್ಥಿ ಪಂಜರ ಹೆಣ್ದಂಗೆ ಹೇಳಿರ್ತಿರಲ್ಲ ಅದ್ರ ಮ್ಯಾಗ ನನ್ನ ಬೆನ್ನಿನ ಮ್ಯಾಗಿರುವಂಥ ಒಂದು ಪಟ್ಟಿಗಳಂಗೆ ಏನು ಮಾಡಿಬಿಡ್ರಿ ಎಲೆಗಳನ್ನ ತುಂಬಿಬಿಡ್ರಿ ಅಂತಂದು ಆ ಸ್ನೇಹಿತರು ಹೇಳ್ತಾರೆ. ಮಕ್ಕಳ್ರೆ ಮುಂದೇನಾಯ್ತು ನೋಡ್ರಿ. मछली की बात सुनकर दोस्तों के समझ में आ गया कि अब वे मकान बना सकते हैं. देखो मछली का बात सुनकर दोस्तों के समझ में आ गया कि अब वे मकान बना सकते हैं. ಈ ಒಂದು ಮೀನಿನ ಮಾತು ಕೇಳಿದ ನಂತರ ದೋಸ್ತರಿಗೆ ತಿಳುವಳಿಕೆ ಆಗ್ಬಿಡ್ತು. ಇನ್ನು ನಾವೇನು ಮಾಡ್ಬೋದು ಮನೆಯನ್ನು ಬಹಳಷ್ಟು ಸುಲಭವಾಗಿ ಮಾಡ್ಬೋದು ಅಂತಂದು ನಿರ್ಧಾರಕ್ಕೆ ಬಂದರೆ ಮಕ್ಕಳೇ. मकान बनाने का पूरा तरीका उन्हें मालूम हो गया. देखो मकान बनाने का पूरा तरीका उन्हें मालूम हो गया. ಈ ಒಂದು ಮನೆ ನಿರ್ಮಾಣ ಮಾಡೋದು ಸಂಪೂರ್ಣವಾಗಿ ಆ ಸ್ನೇಹಿತರಿಗೆ ತಿಳಿದೋತು ಮಕ್ಕಳೇ.
अब और कुछ जानने की ज़रूरत नहीं थी। ಈಗ ಮತ್ತೆ ಅವ್ರಿಗೆ ಮುಂದೆ ಏನು ತಿಳಿಯೋದು ಅವಶ್ಯಕತೆ ಇದ್ದಿಲ್ಲ। दोनों दोस्त जंगल से लौट कर आए और एक जगह मकान बना लिया। वहाँ दुनिया में आदमी के हाथों बना पहला मकान था। देखो आगे दोनों दोस्तों ने जंगल की ओर वापस लौट कर उन्होंने एक जगह पर मकान को बना लिया और यहाँ दुनिया में आदमी के हाथों से निर्माण हुआ पहला मकान है। आप सबको भी किताब में एक दृश्य है, आप सभी भी इस दृश्य को देख ले तो जान सकते हैं। और वो जब भैंसा ने उनको जवाब दिया था, जिस तरह पंजर का जिस तरह रहता है उसी तरह पंजर को पट्टियों के बनाने के लिए वो बताया था, वो पंजर की पट्टियाँ है बच्चों। ಈ ರೀತಿಯಾಗಿ ಆ ಒಂದು ಎಲ್ಲ ಒಂದು ಪ್ರಾಣಿಗಳ ಒಂದು ಮಾತುಗಳನ್ನು ಕೇಳಿದ ನಂತರ ಅವರಿಗೆ ಮನೆ ಯಾವ ರೀತಿ ನಿರ್ಮಾಣ ಮಾಡಬೇಕು ಅನ್ನೋದು ಕಠಿಣ ಆಗಲಿಲ್ಲ ಮಕ್ಕಳೇ। ಅವರು ಒಂದು ಕಾಡಿನಿಂದ ಮರಳಿ ಬಂದರು, ಒಂದು ನಿರ್ದಿಷ್ಟವಾದ ಜಾಗದೊಳಗೆ ಒಂದು ಮನೆ ನಿರ್ಮಾಣಕ್ಕೆ ಕಟ್ಟಿಗೆಗಳನ್ನ ತೆಗೆದುಕೊಂಡು ಬಂದರು। ತದನಂತರ ಅವ್ರು ಏನು ಮಾಡಿಬಿಟ್ರು, ಎಲ್ಲ ಒಂದು ಕಟ್ಟಿಗೆಗಳನ್ನ ತಂದು ಆ ಎಲೆಗಳನ್ನ ಹರ್ಕೊಂಬಂದರು, ತದನಂತರ ಮನೆ ನಿರ್ಮಾಣ ಮಾಡಿದ್ರು। ಈ ರೀತಿಯಾಗಿ ಮನುಷ್ಯನ ಒಂದು ಕೈಗಳಿಂದ ನಿರ್ಮಾಣವಾದಂಥ ಮೊದಲ ಒಂದು ಮನೆ ಅಂತ ಹೇಳ್ಬೋದು। इस पाठ का आशय, ಈ ಪಾಠದ ಒಂದು ಆಶಯ ಏನೈತೆ ನೋಡ್ರಿ ಮಕ್ಕಳೇ, अनादिकाल से मानव पशु पक्षियों से अपने परिसर और वातावरण से कुछ न कुछ सिखाता आ रहा है। चींटियों से गिरकर उड़ने का साहस सीखा है तो मुर्गी से उसे सुबह जल्दी उठने की सीख दी है। इसी प्रकार विभिन्न पशु पक्षियों के ध्वनियों का अनुकरण करते करते उसने अपनी भाषा को समृद्ध बनाया है। प्रस्तुत कहानी में यहाँ दिखाया गया है कि इंसान ने मकान बनाना भी पशु पक्षियों से यानी पशु प्राणियों से सीखा। उसका सरल निरूपण इस कहानी में किया गया है। देखो ये बताता है कि अनादिकाल से मानव ने पशु पक्षियों से यानी परिसर में वातावरण में उन्होंने कुछ न कुछ सिखाते ही आ रहा है। चींटियों से उन्होंने गिरकर उड़ने का तरीका सीखा, चींटियों से उन्होंने गिरकर उड़ने का साहस सीखा। बाद में उन्होंने मुर्गी से जल्दी उठने का तरीका सीखा और कुत्ते से ईमानदारी सीखा और घोड़े से दौड़ने को सीखा, शेर से साहस गुण सीखा। इसी तरह अनेक जानवरों से उन्होंने अनेक तरीक़ों को उन्होंने सिखाया और इसी प्रकार उन्होंने अनेक पशु पक्षियों की ध्वनियों से अनुकरण करते करते हुए अपना ही कुछ एक भाषा को उन्होंने समृद्ध बनाया। और प्रस्तुत कहानी में यह दिखाया गया कि इंसान ने मकान को किस तरह बनाया सीखा और पशु पक्षियों का उन्होंने किस तरह उनका रीति रिवाजों को सुनकर यानी उनका बातों को सुनकर मकान को किस तरह निर्माण किया है, इसे यहाँ बहुत अद्भुत सुंदर से दिया है बच्चों। ಮಕ್ಕಳೇ, ಅನಾದಿ ಕಾಲದಿಂದ ಮಾನವ ಇವತ್ತು ಹಲವಾರು ಪಶು ಪಕ್ಷಿಗಳಿಂದ ಒಂದಲ್ಲ ಒಂದು ಕಲ್ಕೊಂತ ಬಂದನ। ನಮ್ಮ ಒಂದು ವಾತಾವರಣ ಆಯ್ತು, ನಮ್ಮ ಒಂದು ಪರಿಸರದೊಳಗೆ ಮನುಷ್ಯ ಇವತ್ತು ಹಲವಾರು ವಿಚಾರಗಳನ್ನ ಕಲ್ಕೊಂತ ಬಂದಾನ ಅಂದ್ರೆ ತಪ್ಪಾಗಲಾರ್ದು। ಇಲ್ಲೇ ಇರುವೆಯಿಂದ ಬಿದ್ದವ ಎದ್ದು ನಿಂದಿರೋದು ಕಲ್ತ, ಕೋಳಿಯಿಂದ ಹುಂಜದಿಂದ ಬೆಳಗ್ಗೆ ಬೇಗ ಹೇಳೋದು ಕಲ್ತ, ನಾಯಿಯಿಂದ ಪ್ರಾಮಾಣಿಕತೆ ಕಲ್ತ, ನರಿಯಿಂದ ಮೋಸತನ ಕಲ್ತ, ಸಿಂಹದಿಂದ ಶೌರ್ಯ ಪರಾಕ್ರಮ ಕಲ್ತ, ಇನ್ನೂ ಹಲವಾರು ಪ್ರಾಣಿಗಳಿಂದ ಒಂದಲ್ಲ ಒಂದು ಕಲಿಯುತ್ತನ ಬಂದ। ಈ ಪ್ರಸ್ತುತ ಪಾಠದೊಳಗೆ ಕಾಡು ಪ್ರಾಣಿಗಳಿಂದ ಮನೆಯನ್ನು ಯಾವ ರೀತಿಯಾಗಿ ನಿರ್ಮಾಣ ಮಾಡೋದು ಅನ್ನೋದನ್ನು ಕಲಿತ ಮಕ್ಕಳೇ। ಇದು ಇವತ್ತಿನ ನಿಮ್ಮ ಒಂದು ಇಂದಿನ ಒಂದು ಪಾಠ ದುನಿಯಾ ಮೇ ಪಹಲಾ ಮಕಾನ್। ಮುಂದಿನ ಒಂದು ತರಗತಿಯೊಳಗೆ ಮುಂದಿನ ಒಂದು ಪಾಠದೊಳಗೆ ನಿಮ್ಮನ್ನು ಭೇಟಿ ಆಗ್ತೀನಿ। ಎಲ್ಲರಿಗೂ ಧನ್ಯವಾದಗಳು।